ಹಲೋ, ನಮಸ್ಕಾರ ಸರ್. ಇದು ಒಂದು ವಿಲೇಜ್ ಅಂತ ಇರುವಂಥ ಮಡ್ ರೋಡು. ಸೊ ಇಲ್ಲಿಂದ ಟಾರ್ ರೋಡ್ ಬಂದು ಜಸ್ಟ್ ಒಂದು 200 ಮೀಟ್ರ್ ಆಗುತ್ತೆ. ಸೊ ಬಂದರೆ ಈಗ ಒಳಗಡೆ ಇದು 21 ಕುಂಟೆ. ಸೊ ಇದೀಗ ರಸ್ತೆ ಮುಂದೆ ಜಮೀನುಗಳಿಗೆ ಹೋಗುತ್ತೆ. ಎಲ್ಲ ತೆಂಗಿನ ತೋಟ ಇದೆ, ಅಕ್ಕಪಕ್ಕ ಎಲ್ಲ ಪಕ್ಕದಲ್ಲೆಲ್ಲ ರಾಗಿ ಹಾಕಿದ್ದಾರೆ ಇಲ್ಲಿ. ಸೊ ಇದಕ್ಕೊಂದು ಕಾಂಪೌಂಡ್ ಇದೆ, ಸ್ವಲ್ಪ ಗಿಡ ಬೆಳ್ಕೊಂಡಿದೆ, ಎಲೆಕ್ಟ್ರಿಕ್ಕು ಪವರ್ ಲೈನ್ ಎಲ್ಲ ತಗೊಂಡಿದ್ದಾರೆ. ಸೊ ಇದು ಜೆನ್ಸಿಟ್ ಹೌಸು. ಇದಕ್ಕೊಂದು ಡೋರು ಮತ್ತು ವಿಂಡೋ ಎಲ್ಲ ಇಟ್ಟಿದ್ದಾರೆ. ಸೊ ಇದರಲ್ಲಿ ಯಾರಿಲ್ಲ ಈಗ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿಲ್ಲ, ಬುಷ್ ಎಲ್ಲ ಬೆಳ್ಕೊಂಡಿದೆ. ಸೊ ಇದು ರಿಜಿಸ್ಟ್ರೇಷನ್ ಆಗಿದೆ ಆಲ್ರೆಡಿ. ಸೊ ಈ ಕಡೆ ಈ ಮರಗಳ ಸಾಲು, ಈ ದೊಡ್ಡ ಮರ ಇದೆಯಲ್ಲ ಅದೇ ಬಾರ್ಡ್ರ್ ಆಗುತ್ತೆ. ಈ ಕಡೆ ತೆಂಗಿನ ಗಿಡಗಳು ಬಾರ್ಡ್ರ್ ಆಗುತ್ತೆ. ಸೊ ಈ ತೆಂಗಿನ ಗಿಡದಿಂದ ಈ ಮರ ತನಕ ಸೊ ಇದು ಲೆಂತಾಗಿ ಹೋಗುತ್ತೆ. ಇದು ನಾರ್ತು ಮತ್ತು ಸೌತು ಲೆಂತಾಗಿದೆ. ಸಾಯಿಲ್ ಬಂದು ಫುಲ್ಲು ರೆಡ್ ಇದೆ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಈ ಪಕ್ಕದ ಒಂದು ಪೀಸು ಈ ತೆಂಗಿನ ಗಿಡ ಇದೆಯಲ್ಲ ಇದನ್ನು ಕೂಡ ಕೊಡ್ತಾರೆ. ಅವರು ಇದೇನಾಗುತ್ತೆ ನೋಡಿಕೊಂಡು ಮಾರೋಣ ಅಂತಿದ್ರೆ ಅಲ್ಲಿಗೆ ಇದು ಒಟ್ಟು ಎಲ್ಲ ನಿಮಗೆ 1 ಎಕರೆ ಚಿಲ್ಲರೆ, ಅಂದರೆ 1 ಎಕರೆ ಒಳಗಡೆ ನಿಮಗೆ ಸಿಗುತ್ತೆ. ಸೊ ನಮಗೆ ಇದು ನ್ಯಾಷನಲ್ ಹೈವೇಗೆ ಜಸ್ಟ್ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಬೆಂಗಳೂರು ಮೈಸೂರು ರೋಡ್ಗೆ. ಹಿಂದೆಲ್ಲಿ ದೊಡ್ಡ ಮರ ಇದೆಯಲ್ಲ ಅಲ್ಲಿ ತನಕನೂ ಹೋಗುತ್ತೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ತೋಟಗಳು ನೋಡಿ, ಎಲ್ಲ ಇಲ್ಲಿ ಫಾರ್ಮರ್ಸ್ಗಳಿದೆ ನೋಡಿ, ಕಾಣ್ತೀವಿ ನೋಡಿ ದೊಡ್ಡದು ಫಾರ್ಮರ್ಸ್ ಇದೆ. ಸೊ ಇಲ್ಲೂ ಕೂಡ ಫಾರ್ಮರ್ಸ್ ಇದೆ, ತೋರಿಸ್ತೀನಿ. ಎಲ್ಲ ಇಲ್ಲಿ ಫಾರ್ಮರ್ಸ್ಗಳಿದೆ. ಬೆಂಗಳೂರು ತೊಗೊಂಡಿದ್ದಾರೆ ರೈತರುಗಳು, ಅವರವರ ಹೊಲದಲ್ಲಿ ತೋಟದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಜಸ್ಟ್ ಅದು ಒಂದು 50 ಮೀಟ್ರಲ್ಲಿರುವಂಥದ್ದು. ಸೊ ನಮಗೆ ಸೇಲ್ಗಿರುವಂಥ ಲ್ಯಾಂಡು ಇದು. ಇಲ್ಲಿಂದ ನಮಗೆ 55 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಕೆಂಗೇರಿ. ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟು ಕ್ಲಿಯರಾಗಿದೆ. ಸೊ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಸೊ ಇಲ್ಲಿ ಯಾವುದೇ ರೀತಿ ನಾವು ಬೆಳೆಗಳನ್ನ ಬೆಳಿಬೋದು, ಯಾಕಂದರೆ ಇದು ಹೊಲ, ಕೆಂಪು ಭೂಮಿಲಿ ಒಳ್ಳೆ ಇಳುವರಿ ಬರುವಂಥದ್ದು ತಾಕತ್ತಿದೆ. ಸೊ ಪಕ್ಕದೆಲ್ಲ ರಾಗಿ ಹಾಕಿದರೆ, ತೆಂಗಿನ ತೋಟಗಳಿದೆ. ಸೊ ಇಲ್ಲಿಂದ ಟಾರ್ ರೋಡು ನಮಗೆ ಜಸ್ಟು ಒಂದು 200 ಮೀಟ್ರ್ ಆಗುತ್ತೆ.